ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ನಾನಿವತ್ತು ನನ್ನ ನೆಕ್ಸ್ಟ್ ಟ್ರಿಪ್ಪಿಗೆ ಹೋಗ್ತಿದ್ದೀನಿ. ಕಾಶ್ಮೀರ್ಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾವು ಡೆಲ್ಲಿಗೆ ಹೋಗೋಕ್ಕೆ ಟ್ರೈನ್ ಹತ್ಕೊಂಡಿದ್ದೀವಿ. ಸೊ ನಿನ್ನೆ ಮಧ್ಯಾಹ್ನ 1:50ಕ್ಕೆ ನಾವು ಟ್ರೈನ್ ಹತ್ತಿ ಯಶವಂತಪುರದಿಂದ ಬಿಟ್ಟಿದ್ದು. ಇಲ್ಲಿಗೆ ಕರೆಕ್ಟಾಗಿ ಸಕ್ಸಸ್ಫುಲಿ 1 ದಿನ ಆಗಿದೆ. ಸೊ ನಾಳೆ ಮಾರ್ನಿಂಗ್ 8 o'clockಗೆ ನಾವು ಡೆಲ್ಲಿ ರೀಚ್ ಆಗ್ತೀವಿ. ಹಾರಿಬಲ್ ಆಗಿದೆ ಟ್ರೈನ್ ಜರ್ನಿ. ನನಗೆ ಗೊತ್ತಿರಲಿಲ್ಲ ಈ ಥರನೂ ನಾನು ವೀಡಿಯೋನ ಶುರು ಮಾಡ್ತೀನಿ ಅಂತ. ಅಷ್ಟು ಚೆನ್ನಾಗಿದೆ ಟ್ರೈನ್ ಜರ್ನಿ. ಅಪ್ಪ ಎಷ್ಟು ಹಾರಿಬಲ್ ಆಗಿದೆ ಅಂದರೆ ನನಗೆ ಗೊತ್ತಿರಲಿಲ್ಲ. ನಾನು ಹೊಸ್ದಾಗಿ ಏನಾದರೂ ಇರುತ್ತೆ, ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಅಂತ ಅಂದ್ಕೊಂಡೆ. ಬಟ್ ಅಷ್ಟು ಅಂದರೆ ಅಷ್ಟಾಗಿದೆ. ವಾಶ್ರೂಮ್ ಅಂತೂ ನೋಡೋಕ್ಕಾಗಲ್ಲ, ಅಷ್ಟು ಗಲೀಜಾಗಿದೆ. ಅಪ್ಪ ನನಗೆ ಮೇನ್ ಪ್ರಾಬ್ಲಮೇ ವಾಶ್ರೂಮು. ಇಲ್ಲ ಅದೇನೇ ಆ ಥರ ಇದೆ. ಗಿಜ ಅಂತ ಇದೆ. 2 ಅವರಲ್ಲಿ ಹೋಗಿ ತಲುಪು ಅಂತ ಡೆಲ್ಲಿನ 2 ದಿನ ತಗೊಂಡು ಟ್ರೈನಲ್ಲಿ ಇಷ್ಟೊಂದೆಲ್ಲ ಹಿಂಸೆ ಪಟ್ಕೊಂಡು ಹೋಗ್ಬೇಕಾ ಅಂತ ಅನ್ನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಬಂದಾಗೋಗಿದೆ. ರಿಟರ್ನು ಟ್ರೈನಲ್ಲೇ ಇರೋದ್ರಿಂದ ಯಾವತ್ತು ರಿಟರ್ನ್ ಆಗ್ತೀವೋ ಅಂತ ಆಲ್ರೆಡಿ ಅನಿಸ್ಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಎಲ್ಲ ನೋಡಿ ಹೆಂಗಿದೆ. ಅಯ್ಯಪ್ಪ ಜನ ಅಂದರೆ ಜನ, ಡೆಲ್ಲಿ ಥರ ಜನ ಅನಿಸುತ್ತೆ. ನಮಗಂತೂ ಕೂತು ಸಾಕಾಗೋಯ್ತು. ಫೈನಲಿ ಬಂದು ಇವಾಗ ಹಜರತ್ ನಿಜಾಮುದ್ದೀನ್ ಅಂತ ರೈಲ್ವೆ ಸ್ಟೇಷನ್ನು ಡೆಲ್ಲಿಲಿ. ಸೊ ಫೇಮಸ್ ಕ್ಲಾಕ್ ರೂಮು ಇದೆ. ಬೇಕು ಅಂದರೆ ಕ್ಲಾಕ್ ರೂಮ್ನ ನಾವು ಯೂಸ್ ಮಾಡ್ಕೊಬೋದು. ಆ್ಯಂಡ್ ಫಸ್ಟ್ ಕ್ಯಾಬ್ ಹಿಡ್ಕೊಂಡು ಕ್ಯಾಬ್ ಹೋಗೋಣ. ಫೈನಲಿ ಬಂದ್ವಿ. ಇದೇ ನಮ್ಮದು ವ್ಯಾನು, ಅಂದರೆ ಕ್ಯಾಬು. ಪ್ಯಾಕೇಜಿಂದ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದೇ ವ್ಯಾನಲ್ಲಿ ಎಲ್ಲ ಲಗೇಜಸ್ ಹಾಕೊಳ್ತಾ ಇದ್ದಾರೆ. ಎಲ್ಲರೂ ಬಂದು ಕೆಳಗಡೆ ಕಾಯ್ತಾ ಇದ್ದಾರೆ. ಲಗೇಜಸ್ ಎಲ್ಲ ಒಂದ್ಸತಿ ಒಳಗಡೆ ಇನ್ನಾದ್ಮೇಲೆ ಹೊರಡೋದು. ಅಮ್ಮ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ಮತ್ತು ಇಲ್ಲಿಂದ ಕಟ್ರಾ ಅಂತ ಹೋಗ್ಬೇಕು. ಅಲ್ಲಿಗೆ 6 hours ಏನೋ ಜರ್ನಿ ಆಗುತ್ತೆ. ಇವತ್ತೆಲ್ಲನೂ ಜರ್ನಿನೇ. ಹೋಗ್ಬಿಟ್ಟು ರೆಸ್ಟ್ ಮಾಡೋದಷ್ಟೇ ಇವತ್ತು. ನೋಡೋಣ ಏನೇನು ಮಾಡ್ತೀವಿ ಇವತ್ತು. ಎಲ್ಲನೂ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಊಟಕ್ಕೆ ನಿಲ್ಲಿಸಿದ್ರು. 1 o'clock ಆಗಿದೆ. ಡಾಬಾ ಬಂದ್ಬಿಟ್ಟು ನಾವು ವೆಜ್ ಫ್ರೈಡ್ ರೈಸ್ ಮತ್ತು ಮಂಚೂರಿಯನ್ ಅಂತ ಆರ್ಡ್ರ್ ಮಾಡ್ಕೊಂಡ್ವಿ. ಈ ಥರ ಇದೆ, ಪರವಾಗಿಲ್ಲ. ಇದಕ್ಕೆ 280 rupees ತೊಗೊಂಡು. ಚೆನ್ನಾಗಿದೆ ಹೋಟೆಲು, ಬಟ್ ಸ್ವಲ್ಪ ಕಾಸ್ಟ್ಲಿ. ಊಟ ಮಾತ್ರ ಚೆನ್ನಾಗಿರಲಿಲ್ಲ, ಬೇಜಾರಾಗೋಯ್ತು. ಮೊದಲೇ ಕರೆಕ್ಟಾಗಿ ಊಟ ಮಾಡಿಲ್ಲ. ಈ ಥರ ಮಾಡ್ತಾ ಇರೋದಕ್ಕೆ ಇನ್ನೂ ಏನೂ ಹೋಗ್ತಾಯಿಲ್ಲ. ಇಲ್ಲಿ ಇರೋದು ಐಸ್ ಕ್ರೀಮ್. ಈ ಕಾಫಿ ಬ್ರೇಕಿಗೆ ನಿಲ್ಲಿಸಿದ್ದಾರೆ. ಎಷ್ಟು ಚಳಿ ಇದೆ ಅಂದರೆ ಯಪ್ಪ. ನಾವು ಜಲಂಧರಲ್ಲಿ ಊಟಕ್ಕೆ ಬಂದಿದ್ದೀವಿ. ಸೊ ಇವತ್ತು ರೆಸ್ಟೋರೆಂಟಲ್ಲೇ ಊಟ ಬಂದ್ಬಿಟ್ಟು ಇವ್ರದ್ದೇನೆ. ಸೊ ಇವತ್ತು ಇಲ್ಲಿಗೆ ಊಟಕ್ಕೆ ಹೋಗ್ತೀವಿ. ಆ್ಯಕ್ಚುಲಿ ಚೆನ್ನಾಗಿದೆ ಹೋಟೆಲಲ್ಲ. ನೀವು ಹ್ಯಾಂಡ್ ವಾಶ್ ಮಾಡಿದ್ರಾ? ನಿಮ್ಮ ಮನೆ ದೇವ್ರ ಮೇಲೆ ನಾನು ಇಟ್ಟಿರಿ ಬರ್ಬೇಕಾದ್ರೆ ಹ್ಯಾಂಡ್ ವಾಶ್ ಮಾಡಿ. ನಿನ್ನೆ ಅಲ್ಲ, ಕಾಫಿ ಕುಡ್ದು ಎಷ್ಟೊತ್ತಾಯಿತು? ಆಲ್ಮೋಸ್ಟ್ 2 hours ಆಯಿತು. ಹಾಂ, ಈಗ ಮತ್ತೆ ಕೈ ಮುಟ್ಟೆ ಇಲ್ಲ ನಾವು. ಫೋನಲ್ಲಿ ಎಷ್ಟು ಜಮ್ಸ್ ಇತ್ತು, ಎಷ್ಟು ಬ್ಯಾಕ್ಟೀರಿಯಾ ಇತ್ತು. ಹೊಟ್ಟೆ ಒಳಗಡೆ ಹೋಗಿ ಪಾಪ ಅಲ್ಲ. ಸ್ವಲ್ಪ ಫುಡ್ ಆಗಲಿ ಅದಕ್ಕೊಂದು ಚಳಿ ತಡ್ಕೊಳ್ಳೋಕ್ಕೆ. ನಾವು ಫುಲ್ ಕವರ್ ಆಗಿಬಿಟ್ಟಿದ್ದೀವಿ. ಅಷ್ಟು ಚಳಿ ಆಗ್ತಾ ಇದೆ. ತುಟಿ ನೋಡಿ ಹೆಂಗೆ ನೋಡ್ತಿದೆ. ಎಷ್ಟು ನೀಟಾಗಿ ಚಳಿ. ಇಲ್ಲ ನೋಡಿ, ನನ್ನ ಅಸಿಸ್ಟೆಂಟ್ ಲೈಟಿಂಗ್ ಅಸಿಸ್ಟೆಂಟ್ ಅಪ್ಪ ಈಗ ಬರೀ ವೀಡಿಯೋ ಮಾಡೋಕ್ಕೆ ಇನ್ನೊಂದು ಬಿಚ್ಚಿದ್ದೀನಿ ಅಷ್ಟೇ ಗ್ಲೌಸು. ಯಾವ ರೇಂಜಿಗೆ ಚಳಿ ಆಯ್ತಾ ಇದೆ ಅಂದರೆ ಅಪ್ಪ ಆಚೆ ಕಡೆ ಫುಲ್ ಫಾಗು ತುಂಬ್ಕೊಂಡ್ಬಿಟ್ಟಿದೆ. ನೀವು ಲೈಟ್ ಆಫ್ ಮಾಡಿ ಈಗ.
ಯಾವಾಗ ಆನ್ ಮಾಡಬೇಕು, ಯಾವಾಗ ಆನ್ ಮಾಡ್ಬಾರ್ದು, ಯಾವಾಗ ಕಲಿಯೋದು? ಹಿಂಗಾದ್ರೂ ಕಟ್ ಮಾಡ್ತೀನಿ, ಸಂಬಳ ಕಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಫಾಗು ಆ್ಯಕ್ಚುಲಿ ನೀಟಾಗಿ ಕಾಣ್ತಾ ಇಲ್ಲ, ಬಟ್ ಹೆವಿ ಇದೆ. ಅದ್ರ ಜೊತೆಗೆ ಇದೊಂದು ಈ ಬಿಗ್ ಬಾಸ್ ಒಂದು ಟೈಮ್ ಪಾಸ್ ಆಗಕ್ಕೆ ನಮಗೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೈಟು ಬಂದಿದ ತಕ್ಷಣ ನನಗೆ ಫುಲ್ ವಾಮಿಟಿಂಗ್ ಅಂದರೆ ವಾಮಿಟಿಂಗ್ ಆಗೋಯಿತು. ಇದೊಂಥರ ಗಾರ್ಡ್ ಸೆಕ್ಷನ್ ಥರ ಬೇರೆ ಇತ್ತು. ನಂಗೆ ಬೇರೆ ಕರೆಕ್ಟಾಗಿ ಊಟ ಡೈಜೆಸ್ಟ್ ಆಗಿರಲಿಲ್ಲ. ಫುಲ್ ವಾಮಿಟಾಗಿ ನಿದ್ದೆ ಮಾಡಿಬಿಟ್ಟೆ, ನನಗೆ ಆಗಲೇ ಇಲ್ಲ ಇದೊಳಕ್ಕೆ. ಸೊ ಬಂದು ಮಲ್ಕೊಂಡು ರೆಸ್ಟ್ ಮಾಡಿದೆ. ನಾನು ಆ್ಯಕ್ಚುಲಿ ರೂಮ್ ಟೂರ್ ಸಹ ಮಾಡಲಿಲ್ಲ. ಫ್ರೀ ಇದ್ದಾಗ ರೂಮ್ ಟೂರ್ ಮಾಡ್ತೀನಿ, ಆದರೂ ಆಚೆ ಕಡೆ ಅಂದರೆ ಹೆಂಗೆ ಕಾಣಿಸುತ್ತೆ ಅಂತ ಬೇಕಾದರೆ ತೋರಿಸ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 8 o'clock ಆಗಿದೆ. ಕಟ್ರಾ ಟೆಂಪಲ್ ಅಂದರೆ ಕಟ್ರಾದಲ್ಲಿ ಉಳ್ಕೊಂಡಿದ್ದೀವಿ, ಅಂದರೆ ಜಮ್ಮು ಕಾಶ್ಮೀರಲ್ಲಿರುವಂಥ ಪ್ಲೇಸ್ ಇದು. ಈಗ ನಾವು ವೈಷ್ಣವ ದೇವಿ ಟೆಂಪಲ್ಗೆ ಟ್ರಕ್ ಮಾಡ್ಕೊಂಡು ಹೋಗಬೇಕು. 14 kilometers ಅಷ್ಟೇ ಇರೋದು. ಸೊ ಅಲ್ಲಿಗೆ ಟ್ರಕ್ ಮಾಡ್ಕೊಂಡು ಹೋಗ್ತೀವಿ. ನಂಗೆ ಗೊತ್ತಿಲ್ಲ ಎಷ್ಟು ದೂರ ಹೋಗ್ತೀವಿ ಅಂತ, ಬಿಕಾಸ್ ಆಲ್ರೆಡಿ ಫುಲ್ ಟಯರ್ಡ್ ಆಗಿದೆ. ಬಟ್ ಸ್ವಲ್ಪ ವಾಮಿಟಲ್ಲಾಗಿ ಚೆನ್ನಾಗಿ ನಿದ್ದೆ ಮಾಡಿದ್ಮೇಲೆ ಓಕೆ, ಪರವಾಗಿಲ್ಲ. ಬಟ್ ಗೊತ್ತಿಲ್ಲ ಎನರ್ಜಿ ವೈಸ್ ಯಾವ ಥರ ಇರುತ್ತೆ ಅಂತ ಹೇಳಿ. ಸೊ ಹೇಗಿರುತ್ತೆ, ಹೆಂಗಿದೆ ಟೆಂಪಲ್ಲು, ಟ್ರಕ್ಕಿಂಗ್ ಹೆಂಗೆ ಹೋಗುತ್ತೆ ಪ್ರತಿಯೊಂದನ್ನು ನಾನು ಶೇರ್ ಮಾಡ್ತೀನಿ. ನಾನು ಆಲ್ರೆಡಿ ಫುಲ್ ರೆಡಿಯಾಗಿದೆ. ಥರ್ಮಲ್ ಶರ್ಟ್, ಥರ್ಮಲ್ ಪ್ಯಾಂಟೆಲ್ಲ ಹಾಕ್ಕೊಂಡು ಫುಲ್ ಚಳಿ ತಡ್ಕೊಳಕ್ಕಾಗ್ತಾಯಿಲ್ಲ. ಲಿಟ್ರಲಿ ಏನಾಗ್ಬಿಡ್ತೀವೋ ಅನ್ನಿಸ್ತಾ ಇದೆ. ಮತ್ತು ಈಗ ರೆಡಿಯಾಗಿ ಹೊರಡೋಣ. ಬ್ರೇಕ್ಫಾಸ್ಟ್ ರೆಡಿ ಇದೆ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಪಟ್ ಅಂತ ಹೊರಡಬೇಕು. ಬನ್ನಿ ಹೋಗೋಣ. ಹಾಗೆ ರೂಮ್ ಹಿಂಗಿದೆ, ಫುಲ್ ಮೆಸ್ಸಿಯಾಗಿದೆ. ಆಮೇಲೆ ಬೇಕಾದರೆ ಬಂದು ನಾನು ರೂಮ್ ಟೂರ್ ಮಾಡ್ತೀನಿ. ಸಖತ್ತಾಗಿದೆ ರೂಮು, ಮತ್ತು ಹಾಟ್ ವಾಟರ್ ಫೆಸಿಲಿಟಿ ಇದೆ. ಬಟ್ ತುಂಬ ಏನು ಹಾಟ್ ವಾಟರ್ ಇಲ್ಲ, ಅಂದರೆ ತುಂಬ ಹಾಟಾಗೇನು ಬರ್ತಾ ಇಲ್ಲ. ಬಟ್ ಕಂಪೇರಿಟಿವ್ಲಿ ಓಕೆ ಅನ್ನೋ ಥರ ಇದೆ. ಅಷ್ಟೇ, ಇಷ್ಟೇ ನಮ್ಮ ರೂಮು. ವಾಶ್ರೂಮು ಅಷ್ಟೇ ತುಂಬ ಚೆನ್ನಾಗಿದೆ. 2 ವಾಟ್ರ್ ಬಾಟಲ್ ಕೊಟ್ಟಿದ್ದಾರೆ, ಪುಣ್ಯಕ್ಕೆ ಕ್ಯಾನಲ್ ಕೊಟ್ಟಿದ್ದಾರೆ, ಬೇಕಾದಾಗ ಬಿಸಿ ಮಾಡ್ಕೋಬೋದು ವಾಟರ್ನ. ಇಲ್ಲಿ ನಾನು ಸೊ ಅಷ್ಟೇ, ರೆಡಿ ಆಗಿಬಿಟ್ಟು ಹೋಗೋಣ ಬನ್ನಿ. ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಬಂದ್ವಿ. ಬ್ರೇಕ್ಫಾಸ್ಟ್ಗೆ ಏನೇನು ಪೋಹ ಇದೆ, ಪರಾಟ ಇದೆ, ಬ್ರೆಡ್ ಜಾಮ್, ಕಾಫಿ ಎಲ್ಲ ಬಿಸಿ ಬಿಸಿಯಾಗಿ ಹಾಕ್ತಾಯಿದ್ದಾರೆ. ಚೆನ್ನಾಗಿದೆ ನಮ್ಮ ಹೋಟ್ಲು. ನಮ್ಮದೆಲ್ಲ ಟಿಫನ್, ಅಂದರೆ ನಾನು ಟಿಫನ್ ತಿಂದಿಲ್ಲ, ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ, ಆಮೇಲೆ ತಿಂತೀನಿ. ನಮ್ಮೂರ್ದಾಯಿತು, ಹೊರಡೋದೆ ಈಗ. ಅಲ್ಲಿದೆಯಲ್ಲ ಕ್ಲಿಕ್ ಸನ್ಬರಿ ಹೋಟೆಲ್, ಅದೇ ನಮ್ಮ ಹೋಟೆಲು. ಇಲ್ಲಿಂದ ಇವಾಗ ಹೊರಡಬೇಕು. ನನ್ನ ಸಿಮ್ ಆ್ಯಕ್ಚುಲಿ ಪೋಸ್ಟ್ ಪೇಯ್ಡ್ ಸಿಮ್, ಅದು ವರ್ಕ್ ಆಗುತ್ತೆ ನನಗೆ ಎಲ್ಲೇ ಹೋದ್ರೂ. ಇವ್ರ ಹತ್ರ ಸಿಮ್ ಇರಲಿಲ್ಲ, ಸೊ ಅದಕ್ಕೆ ಇಲ್ಲೇ ಪಕ್ಕದಲ್ಲೇ ಒಂದು ಸಿಮ್ ಅಂಗಡಿ ಇದೆ, ಸೊ ಅಲ್ಲೇ ಸಿಮ್ ತೊಗೊಳ್ತಾ ಇದ್ದಾರೆ. ಇಲ್ಲಿ ಸಿಮ್ಗಳು ಹೆಂಗೆ ವರ್ಕ್ ಆಗುತ್ತೆ ಅಂದರೆ 400 rupees ಒಂದು ಸಿಮ್ಮು, ಪರ್ ಡೇ 1 GB, 10 days ಅಷ್ಟೇ. ಸೊ ನಾವು ಬರೀ 10 days ಅಷ್ಟೇ ತೊಗೊಂಡಿದ್ದೀವಿ. 400 ತೊಗೋತಾರೆ. ಓಕೆ, ಇಷ್ಟು ಕೊಡ್ಬೋದು. ನಮ್ಮ ಸಿಮ್ಮಲ್ಲೇ ತೊಗೊಳಕ್ಕೆ ಹೋದರೆ 3000 ಸಮಥಿಂಗ್ ಏನೋ ತೋರಿಸಿದೆ, ಅದು ಪರ್ ಮಂತಿಗೇನೋ. ಬಟ್ ಇದು ಓಕೆ ಅಂತ ಅನಿಸ್ತು ಅಂದ್ಬಿಟ್ಟು ಇಲ್ಲೇ ತೊಗೋತಾ ಇದ್ದೀವಿ. ಈಗ ಇಲ್ಲಿಂದ ಹೊರಡಬೇಕು. ನಮ್ಮ ಜೊತೆ ಬಂದಿದ್ರಲ್ಲ ಪ್ಯಾಕೇಜಲ್ಲಿ ಅವರು ಸ್ವಲ್ಪ ಟಿಫನ್ ಮಾಡ್ತಾಯಿದ್ದಾರೆ, ಅವ್ರು ಬಂದರೆ ಹೊರಡೋದೆ ಇವಾಗ. ಬಟ್ ಕಂಪೇರಿಟಿವ್ಲಿ ಆಚೆ ಬಂದಮೇಲೆ ಅಷ್ಟೊಂದೇನು ಚಳಿ ಆಗ್ತಾಯಿಲ್ಲ, ಮ್ಯಾನೇಜಬಲ್ ಅನ್ನೋ ಥರ ಇದೆ. ಬಟ್ ಮೇ ಬಿ ಅಲ್ಲಿ ಹೋಗ್ತಾ ಏನೋ ಜಾಸ್ತಿ ಆಗ್ಬೋದು ಚಳಿ, ನೋಡೋಣ. ಬಟ್ ಇವಾಗ ಸದ್ಯಕ್ಕೆ ಓಕೆ, ಬಿಕಾಸ್ ನಾವು ಫುಲ್ ಥರ್ಮಲೆಲ್ಲ ಹಾಕ್ಕೊಂಡು ಪ್ಯಾಕ್ಡಾಗಿ ಬಂದಿರೋದಕ್ಕೂ ಏನೋ ಅಷ್ಟೊಂದು ಚಳಿ ಇಲ್ಲ. ಇಲ್ಲಿ ಮೇನ್ ಬಜಾರ್ ಹತ್ರ ಅಂತೆ. ಆಟೋದಲ್ಲಿ 2 kilometersಗೆ ಹೋಗೋಕ್ಕೆ 150 rupees ಅಂತೆ. ಎಷ್ಟು ನೆನ್ನೆ ನೈಟ್ ಅಲ್ಲಿ ಬರ್ಬೇಕಾದ್ರೆ ಏನು ಸಖತ್ತಾಗಿ ಕಾಣಿಸ್ತಿತ್ತು ಇಲ್ಲೆಲ್ಲ ಲೈಟಿಂಗ್ಸು. ಸೊ ಇಲ್ಲಿ ವೆಲ್ಕಮ್ ಯು ಟು ಮಾ ವೈಷ್ಣೋ ದೇವಿ ಧಾಮ್ ಕತ್ರ. ಸೊ ಇಲ್ಲಿಂದ ಜಸ್ಟ್ 2 kilometers ಅಷ್ಟೇ ಇರೋದು, ಅದಕ್ಕೆ 150 rupees ಅಂತೆ ಆಟೋದಲ್ಲಿ ಒಬ್ರಿಗೆ, ನಾಟ್ ಇವನ್ ಗ್ರೂಪ್ ಅಂತ. ಸೊ ಅದಕ್ಕೆ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ ಎಲ್ಲರೂ. ಯಾತ್ರಾ ರಿಜಿಸ್ಟ್ರೇಷನ್ ಕೌಂಟರ್ ಹತ್ರ ಇಲ್ಲಿ ಓಪನಿಂಗ್ ಟೈಮ್ಸು ಬೆಳಿಗ್ಗೆ 4 ಗಂಟೆಗೆ, ನೈಟ್ 10 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಈಗ ಆಟೋದಿಂದ ಇಲ್ಲಿ ಹೋಗೋಣ. 10 ರೂಪಾಯಿ ಏನೋ ತೊಗೊಳ್ತಾ ಇದ್ದಾರೆ, ಸರಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ಆಗಲಿ ಬಂದಿದ್ದಕ್ಕೆ 10 ರೂಪಾಯಿ. ಈಗ ಇನ್ನೊಂದು ಸತಿ 10 ರೂಪಾಯಿ ಕೊಟ್ಟು ಪಾಪ ನಮ್ಮ ಜೊತೆ ಬಂದಿದ್ರಲ್ಲ ನಮ್ಮ ಪ್ಯಾಕೇಜಲ್ಲಿ ಅವ್ರು ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಅಲ್ಲಿಗೆ ಹೋಗೋಣ. ಹೋಗೋಕ್ಕಿಂತ ಮುಂಚೆ ಇಲ್ಲಿ ಯಾತ್ರಾ ರಿಜಿಸ್ಟ್ರೇಷನ್ ಕೌಂಟರ್ ಅಂತ ಇದೆಯಲ್ಲ, ಇಲ್ಲಿ ನಾವು ಪಾಸ್ ತೊಗೊಂಡು ಹೋಗಬೇಕು.
ಇಲ್ಲಾಂದರೆ ನಮಗೆ ಟ್ರಕ್ ಮಾಡೋಕ್ಕೆ ಅಲೋ ಮಾಡಲ್ಲ. ನಾವು ಆ್ಯಕ್ಚುಲಿ ಆಲ್ರೆಡಿ ವೆಬ್ಸೈಟಲ್ಲಿ ಮಾಡ್ಕೊಂಡಿದ್ದೀವಿ, ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ಬಟ್ ಇಲ್ಲಿ ಕಾರ್ಡ್ ತೊಗೊಂಡು ಆಮೇಲೆ ನಾವು ಟ್ರಕ್ ಮಾಡೋಕ್ಕೆ ಹೋಗಬೇಕು. ಭಾರಿ ತುಂಬ ರೂಲ್ಸ್ ಇದೆ ಇಲ್ಲಿ. ರೈನ್ ಕೋಟ್ಸ್ ಎಲ್ಲ ಅವೈಲಬಲ್ ಇದೆಯಂತೆ, ಬೇಕಾದರೆ ತೊಗೊಳ್ಬೋದು. ನೋಡೋಣ. ಜನ ಏನು ಅಷ್ಟೊಂದಿಲ್ಲ, ಬಟ್ ಅಲ್ಲಿ ತುಂಬ ಕ್ಯೂ ಇದ್ದಾರಂತೆ. ಅವ್ರು ಬೆಳಿಗ್ಗೆ ಹೋಗಿ ನಿಂತ್ಕೊಂಡಿರೋದು 6 ಗಂಟೆಗೇನೋ. ಕಡೆ ಆ್ಯಕ್ಚುಲಿ ಮ್ಯಾಂಡೇಟ್ರಿ. ಸೊ ನಾವು 5 ಜನ ಇದ್ದೀವಿ ಹುಡುಗಿರು. ಸೇ ಹಾಯ್. ಹಾಯ್ ಹಾಯ್ ನಮಸ್ತೆ. ನಮಸ್ತೆ. ಸೊ ನಾವು 5 ಜನಕ್ಕಿದೆ. 5 ಜನಕ್ಕೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀವಿ. ಆ್ಯಕ್ಚುಲಿ ಇದು ಫ್ರೀ ಅಂತೆ. ಸೊ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಿಸಿ, ಅಂದರೆ ನಮ್ದು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ, ಬಟ್ ಇಲ್ಲಿ ಪಾಸ್ ಕೊಡ್ತಾರೆ. ಆ ಪಾಸ್ನ ತೊಗೊಂಡು ಡೈರೆಕ್ಟ್ ಎಂಟ್ರಿಗೆ ತೊಗೋಬೋದಂತೆ. ಸೊ ಪರವಾಗಿಲ್ಲ, ಅಷ್ಟು ತುಂಬ ಏನಿಲ್ಲ. ಇಲ್ಲಿ ಮೂವ್ ಆಗ್ತಾ ಇದೆ ಬೇಗ ಬೇಗ. ನೋಡುವ. ಅಲ್ಲಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ತೋರಿಸ್ಬೇಕು, ಕಾಂಟ್ಯಾಕ್ಟ್ ನಂಬರ್ ಕೊಡಬೇಕು, ಫೋಟೋ ತೊಗೊಳ್ತಾರೆ. ಫೋಟೋ ತೊಗೊಂಡ್ಬಿಟ್ಟು ಈ ಥರದ್ದು ಕೊಡ್ತಾರೆ. ಇದನ್ನು ಹಾಕ್ಕೊಂಡು ಹೋದರೆ ಮಾತ್ರ ಒಳಗಡೆ ಬಿಡೋದು. ಫಸ್ಟಲ್ಲಿ ಹಂಗೂ ಬೇಗ ಬಂದ್ವಿ. ಇದನ್ನು ಕತ್ತಿ ಹಾಕ್ಕೊಂಡು ಹೋಗೋಣ. ಇದೆಲ್ಲ ಶಾಪ್ಸು. ದೇವರಿಗೆ ಏನಾದರೂ ತೊಗೊಳಂಗಿದ್ರೆ ತೊಗೊಂಡು ಹೋಗ್ಬೋದು ಒಳಗಡೆಗೆ. ಎಷ್ಟು ಅಂಗಡಿಗಳಿದೆ ಇಲ್ಲಿ ನೋಡಿ. ಕುದುರೆಗಳೆಲ್ಲ ಹೋಗ್ತಾ ಇದೆ. ಬೇಕಂದರೆ ನಾವು ಹೈಯರ್ ಮಾಡ್ಕೊಬೋದು. 1200 ಸಮಥಿಂಗ್ ಏನೋ ತೊಗೋತಾರಂತೆ 14 ಕಿಲೋಮೀಟರ್ಸ್ಗೆ. ಬಟ್ ನಾವು ಟ್ರಕ್ ಮಾಡ್ಕೊಂಡು ಹೋಗ್ತೀವಿ. ಸೇಮ್ ಕೈಂಡ್ ಆಫ್ ಕೇದಾರ್ನಾಥ್ ಥರನೇ. ನಾನು ಕೇದಾರ್ನಾಥ್ಗೆ ಹೋದಾಗಲೂ ಅಷ್ಟೇ ಸೇಮ್ ಹಿಂಗೆ ಇತ್ತು. ಗೋಡಾಗೆಲ್ಲ ಅಂದರೆ ಕುದುರೆಗೆ 1200. ಐ ಡೋಂಟ್ ವಾಂಟ್ ಟು ಟೇಕ್ ಎನಿಥಿಂಗ್. ಯು ವಾಂಟ್ ಟು ಟೇಕ್ ಎನಿಥಿಂಗ್? ಎಷ್ಟು ಚೆನ್ನಾಗಿದೆ ಶಾಪ್ಸ್ಗಳಲ್ಲಿ. ವಿಂಟರ್ ವೇರ್ ಕಲೆಕ್ಷನ್ಸ್ ಎಲ್ಲ ಸಖತ್ತಾಗಿದೆ, ಬಟ್ ಪಕ್ಕ ಕಾಸ್ಟ್ಲಿ ಇರುತ್ತೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಚೂಡಿದಾರ್ದು ಪೀಸ್ಗಳು ಸಖತ್ತಾಗಿದೆ, ಪ್ಯಾಟರ್ನ್ಸ್ಗಳು. ಬಟ್ ಅಷ್ಟೇ ಕಾಸ್ಟ್ಲಿ ಇರುತ್ತೆ ಅಫ್ಕೋರ್ಸ್. ಬಿಕಾಸ್ ನನ್ನ ಫ್ರೆಂಡ್ಗೆ ಯಾರೋ ತೊಗೊಂಡಿದ್ರು, ಒಂದಕ್ಕೇ 2,500 ಅಂತೆ ಬರೀ ಪೀಸ್ಗೆ. ಬಟ್ ಏನೋ ಎಂಬ್ರಾಯ್ಡ್ರಿ ಇರುತ್ತಲ್ಲ, ಸೊ ಹಾಕೊಂಡ್ರೆ ದೇವಿಗೆ ಏನು ಬೇಕಾದರೂ ತೊಗೊಳ್ಬೋದು. ಅಂದರೆ ದೇವ್ರ ಮೇಲೆ ಹಾಕ್ತಾರಂತೆ. ದೇವ್ರ ಮೇಲೆ ಹಾಕೋಕ್ಕೆ 500 ಏನೋ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ಪ್ರಸಾದ. ಇದೇ ದೇವರಲ್ಲಿರೋದು, ವೈಷ್ಣವ ದೇವಿ. ದ ಗುಡ್ ನ್ಯೂಸ್ ಇಸ್ ಲೇಡೀಸ್ಗೆ ಲೈನ್ ಇಲ್ವಂತೆ. ಆರಾಮಾಗಿ ಹೋಗ್ಬೇಕಂತೆ. ಬಾಯ್ಸ್ ಅಷ್ಟೇ ಲೈನಲ್ಲಿ ನಿಂತ್ಕೋಬೇಕಂತೆ. ಬಟ್ ಲೇಡೀಸ್ಗೆ ಒಂದು ಕ್ಯೂ ಇದೆ ಮುಂದೆ, ಬಟ್ ನಾಟ್ ದಿಸ್ ಮಚ್. ಅಂದರೆ ಇಷ್ಟೊಂದು ಕ್ರೌಡ್ ಇಲ್ಲ. ಅದು ಸ್ವಲ್ಪ ಜನ ಇರ್ತಾರಂತೆ. ಬಟ್ ನಮಗೆ ಎಂಟ್ರಿ ಡೈರೆಕ್ಟ್. ಸದ್ಯ ನಿಂತ್ಕೊಳ್ಳೋದು ತಪ್ಪು. ಬಟ್ ಪಾಪ ನಮ್ಮ ಜೊತೇಲಿ ಇದ್ದಿದ್ದು 3 ಜನ ಹುಡುಗರು. ಪಾಪ ಅವರೇ ಇಷ್ಟೊತ್ತವರೆಗೂ ಎಲ್ಲ ಹುಡುಕಿ ನಮ್ಮನ್ನೆಲ್ಲ ನೀಟಾಗಿ ಕರ್ಕೊಂಬಂದರು. ಅವ್ರನ್ನೇ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಬೇಜಾರಾಯಿತು. ಬಟ್ ಪರವಾಗಿಲ್ಲ, ಹೋಗಿ ಅಂತ ಅಂದರು. ಅಲ್ಲೋಗಿ ವೆಯ್ಟ್ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ದೀವಿ. ನೋಡುವ ಏನಾಗತ್ತೆ. ಬಾಯ್ಸ್ಗೆ ಸಪ್ರೇಟು, ಗರ್ಲ್ಸ್ಗೆ ಸಪ್ರೇಟ್ ಚೆಕ್ಕಿನೆಲ್ಲ ಇದೆ. ಸೆಕ್ಯೂರಿಟಿ ಚೆಕ್ಕಿನ್ ಆದಮೇಲೆ ಒಳಗಡೆ ಬಿಡೋದು. ಫೈನಲಿ ಶುರು ಆಯಿತು. ಏನು ಸ್ಟಿಕ್ ಬೇಡ ಅನಿಸುತ್ತೆ ಆ್ಯಸ್ ಪರ್ ಮೈ ನಾಲೆಡ್ಜ್. ಬಿಕಾಸ್ ಇದೇನು ಸ್ಲೋಪ್ ಇಲ್ವಂತೆ, ನಾರ್ಮಲ್ ಸ್ಟ್ರೈಟ್ ರೋಡ್ ಅಂತಿದ್ದಾರೆ. ಸೊ ನಾಟ್ ರಿಕ್ವೈರ್ಡ್ ಅನಿಸ್ತಾ ಇದೆ. ಹಾಂ ಬೈ. ಆ್ಯಕ್ಚುಲಿ ಫ್ಲೋರ್ ಚೆನ್ನಾಗಿದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಚೆಂದ ಉಂಟು. ಎಸ್ ಒಂದು ಫೋಟೋ. ಇದೊಂಥರ ಪ್ಲೇಸ್, ಫೋಟೋ ತೊಗೋಬೋದು. ಆ ಥರ ಎಲ್ಲ ಫೋಟೋ ಒಳಗಡೆ ಹೋಗ್ಬಿಟ್ಟು ತೊಗೊಳ್ಬೋದು. ಅವರೇ ತೆಗೆದ್ಬಿಟ್ಟು ಪ್ರಿಂಟ್ ಕೊಡ್ತಾರೆ. ಬಾತಿಂಗ್ ಘಾಟ್, ಯಾರಾದರೂ ಸ್ನಾನ ಮಾಡಬೇಕು ಅಂದರೆ ಮಾಡ್ಬೋದು. ಓಹ್, ಮೆನಿ ಪೀಪಲ್ ಆದ. ಆ್ಯಕ್ಚುಲಿ ಸುಸ್ತಿ ಆಗೋಯ್ತು ಇಷ್ಟೂರಕ್ಕೆ. ತುಂಬ ನೀಟಿದೆ. ಆದರೆ ಫ್ಲೋರು ಅಷ್ಟೇ ಎಷ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾನೆ ಇದ್ದಾರೆ. ಗುಡ್. ಈ ಥರ ಕ್ಲೀನ್ ಫ್ಲೋರ್ ಇದ್ದರೆ ಹೋಗ್ಬೋದು ಬೇಗ. ಇದೊಂಥರ ಎಂಟರ್ಟೈನ್ಮೆಂಟ್, ಚೆನ್ನಾಗಿದೆ. ಈ ಥರ ಮಕ್ಕಳಿಗೆಲ್ಲನೂ ವಾಕರ್ ಆಪ್ಷನ್ಸ್ ಎಲ್ಲ ಇದೆ. ಬೇಕು ಅಂದರೆ ಮಕ್ಕಳು ವಾಕರಲ್ಲಿ ಕರ್ಕೊಂಡು ಹೋಗ್ತಾರೆ. ಗೋಡಾದಲ್ಲಿ ಆದರೆ, ಕುದುರೆಲಾದರೆ 1 ವೇಗೆ 1200 ತೊಗೋತಾ ಇದ್ದಾರೆ.
ಸಾರಿ 2 ವೇಗ್ ಆದರೆ 2400 ತೊಗೋತಾರೆ. ಬೇಕು ಅಂದರೆ ತೊಗೋಬೋದಪ್ಪ. ನಮಗಂತೂ ಸುಸ್ತಾಯಿತು. ನಮ್ಮ ಕೇದಾರ್ನಾಥಲ್ಲಿ ಇಷ್ಟೊಂದು ಸುಸ್ತೇ ಆಗಿರಲಿಲ್ಲ ಅನಿಸ್ತಾ ಇದೆ. ಬಟ್ ಇಲ್ಲಿ ಹೆವಿ ಸಖತ್ತಾಗಿದೆ ವ್ಯೂ. ವಾವ್, ಅವ್ರು ನೋಡಿದ್ರೆ ಇನ್ನೂ 14 ಕಿಲೋಮೀಟರ್ ಅಂತಾರೆ. ನಾವು ಇಷ್ಟ ತನಕ ಮಾಡಿದ್ದೇನು ಅಂತ. ಈ ಹುಡುಗ ಎಲ್ಲ ಸಿಗ್ತಾರ, ಎಲ್ಲ ಕಡೆನೂ ಡ್ಯಾನ್ಸ್ ಮಾಡ್ತಾನೆ ದುಡ್ಡು ಕೊಟ್ಟು ಕೊಟ್ಟು. ಕುಡಿಯೋ ನೀರು ಎಲ್ಲ ಸಿಗುತ್ತೆ. ವಾಟರ್ ಬಾಟ್ಲ್ ಇದ್ದರೆ ಫಿಲ್ ಮಾಡ್ಕೊಬೋದು ಬೇಕಾದ್ರೆ ಡ್ರಿಂಕಿಂಗ್ ವಾಟರ್ನ. ಪ್ರೀ ಬುಕ್ಕಿಂಗ್ ಏನಾದರೂ ಮಾಡ್ಕೊಂಡಿದ್ರೆ ಎಲ್ಲ ಯೂಸ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಕೌಂಟ್ರಲ್ಲಿ ತೊಗೊಬೋದು. ಬರೀ ಇಲ್ಲಿವರೆಗೂ ಅಷ್ಟೇ. ಗೋಡಾದಲ್ಲಿ ಬರೋಕ್ಕಾಗೋದು ಅಂದರೆ ಸಾರಿ ಹಾರ್ಸಲ್ಲಿ ಬರೋಕ್ಕಾಗೋದು. ಇವಾಗ ಇಲ್ಲಿಂದ ಬೇಕಾದರೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ನ ರೆಂಟ್ ಮಾಡ್ಕೋಬೋದು. ಸೊ ಅದಕ್ಕೆ ಇಲ್ಲಿ ಕ್ಯೂ ನಿಂತಿದ್ದಾರೆ. ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಒಬ್ಬರಿಗೆ 450 ಪರ್ ಟಿಕೆಟು. ಸೊ ಇದು ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ಕರ್ಕೊಂಡು ಹೋಗ್ತಾರೆ. ಬ್ಯಾಟ್ರಿ ಕಾರ್ ಟಿಕೆಟ್ಸ್ ಕೌಂಟರ್ ಕ್ಲೋಸ್ ಆಗಿದೆ. ಇಲ್ಲಿ ಓಪನ್ ಆಗಿದೆ, ಅಲ್ಲಿ ಕ್ಲೋಸ್ ಆಗಿದೆ. ಬಟ್ ನಾವಿನ್ನು 5 ಕಿಲೋಮೀಟರ್ಸ್ ಅಲ್ವಾ, ಟ್ರಕ್ ಮಾಡ್ಕೊಂಡೇ ಹೋಗ್ತೀವಿ. ಇನ್ನೇನು ಮಾಡೋದು ದೇವರೇ. ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದೀವಿ. ಎಲ್ಲಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ಬೇರೆ ಸಿಮ್ಗಳು ವರ್ಕ್ ಆಗಲ್ಲ, ಬರೀ ಪೋಸ್ಟ್ ಪೇಡ್ ಸಿಮ್ ಅಷ್ಟೇ ವರ್ಕ್ ಆಗೋದು. ಪಾಪ ನಾವಿಬ್ರು ಒಂದು ಕಡೆ ಇದ್ದೀವಿ. ನಮ್ಮಿಬ್ರಲ್ಲಿ ನನ್ನ ಸಿಮ್ ವರ್ಕ್ ಆಗುತ್ತೆ. ನನ್ನ ಫ್ರೆಂಡ್ ಒಬ್ಬರು ತೊಗೊಂಡಿದ್ದಾರೆ. ಅವ್ರಲ್ಲಿ ಅವ್ರೊಬ್ರದೇ ವರ್ಕ್ ಆಗೋದು. 4 ಜನ ಅಲ್ಲಿದ್ದಾರೆ. ಸೊ ಇದೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಲು. 450 ರೂಪೀಸ್ ಪರ್ ಹೆಡ್ ತೊಗೋತಾರೆ ರೀಚ್ ಆಗೋಕ್ಕೆ. ಅಮ್ಮ, ನಾವು ಮುಂದೆ ಬರೋದು, ಬೇರೆಯವ್ರಿಗೆ ವೆಯ್ಟ್ ಮಾಡೋ ಟೈಮಲ್ಲಿ ಇಷ್ಟೊತ್ತಿಗೆ ಟೆಂಪಲ್ಲೇ ರೀಚ್ ಆಗಿಬಿಡ್ತಿದ್ವಿ ನಾವು. ಬೇರೆಯವ್ರಿಗೆ ವೆಯ್ಟ್ ಮಾಡ್ಕೊಂಡೆ ಟೈಮ್ ಪಾಸ್ ಆಗ್ತಾಯಿದೆ. ಕಾಲು ನೋಡ್ತದೆ. ಬೇಗ ಮುಗಿಸ್ಕೊಂಡು ಬೇಗ ಹೋಗೋಣ, ರೂಮಲ್ಲಿ ರೆಸ್ಟ್ ಮಾಡೋಣ ಅಂದರೆ ಕೂತ್ಕೊಂಡು 20 ಸತಿ ವೆಯ್ಟ್ ಮಾಡಿಸ್ತಾರೆ. ಒಳ್ಳೆ ಚಿಕ್ಕ ಮಕ್ಕಳ ಥರ 50 ಮೀಟ್ರಿಗೂ ಕೂತ್ಕೊಂಡು ನಿಂತ್ಕೊಂಡು ಎಷ್ಟೊತ್ತು ಕಾಯ್ತಾರೆ. ನಾವು ಕಾಯೋ ಟೈಮಲ್ಲಿ ಇಷ್ಟೊತ್ತಿಗೆ ಟೆಂಪಲ್ಗೆ ಹೋಗಿ ಬರ್ತಿದ್ನೇನೋ. ಅಯ್ಯೋ ದೇವ್ರೇ, ಅಲ್ಲಿ ಮೇಲಿಂದ ಉಳ್ಬಿಡೋಣ ಅತ್ತಾಗಿ. ಇಟ್ಕೊಂಡೆಲ್ಲ ಹೋಗೋದೇ ಬೇಡ. ಸುಮ್ಮನೆ ಸೈಲೆಂಟಾಗಿ ಕೆಳಗೆ ಹೋಗ್ಬಿಡ್ಬೇಕು. ಹೌ ವಾಸ್ ಎಕ್ಸ್ಪೀರಿಯನ್ಸ್ ರೈ? Tell me. You can. Very tired now. But we will reach. We have to reach at any cost. Hungry? How we will come back? By walk only. Walking? ರೆಡ್ ಯಾವನಿಗೆ ಬೇಕು ಗುರು, ಮೊದಲೇ ತಡ್ಕೊಳಕ್ಕಾಗ್ತಾಯಿಲ್ಲ. ಇನ್ನು 2 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ. ಸಾಕಾಯಿತು ಯಪ್ಪ. ಕೇದಾರ್ನಾಥ್ ಮಾಡಿದಾಗ ಇಷ್ಟು ಸುಸ್ತಾಗಿರಲಿಲ್ಲ, ಬಟ್ ಈ ಸರಿ ಹೆವಿ ಸುಸ್ತು. ಮಾರ್ನಿಂಗಿಂದ ಏನೂ ತಿಂದೂ ಇಲ್ಲ, ಜಸ್ಟ್ ಒಂದು ಜ್ಯೂಸ್ ಅಷ್ಟೇ ಕುಡ್ದಿರೋದು. ಅಯ್ಯಪ್ಪ ಸಾಕಾಯ್ತು ಇವತ್ತು. ವಾಪಸ್ ಹೆಂಗಪ್ಪ ಹೋಗೋದು ಅನಿಸ್ತಾ ಇದೆ. ಏನಾದರೂ ಮಾಡಬೇಕಾಗಲ್ಲ, ಇಲ್ಲಾಂದರೆ ಎಲ್ಲ ಕಡೆ ಫ್ರೀ ಡ್ರಿಂಕಿಂಗ್ ಸರ್ವಿಸ್ ನೀರಿರೋದ್ರಿಂದ, ವಾಶ್ರೂಮ್ಸ್ ಇರೋದ್ರಿಂದ ಪುಣ್ಯ. ಅದ್ರ ಜೊತೆಗೆ ಹೆಲಿಕಾಪ್ಟರ್ ಸರ್ವಿಸು ಇದೆ, ಬಟ್ ಅದೆಲ್ಲ ಪ್ರೀ ಬುಕ್ ಮಾಡಬೇಕು. ಅಲ್ಲೇನೋ ಮಾಡ್ತಾರೆ ನೋಡಿ. ಅದೀವಿ. ಓ, ಬಿಸಿ ಕಾಯಿಸ್ಕೊತಾವ್ರಿ. ಇಷ್ಟೊತ್ತಾಯಿತು, ಇನ್ನೂ ರೀಚ್ ಆಗಿಲ್ಲ. 4 o'clock ಆಯಿತು ಆಲ್ರೆಡಿ. ಹೇಳ್ತಾನೆ ಇದ್ದಾರೆ 1 ಕಿಲೋಮೀಟರ್ 1/2 ಕಿಲೋಮೀಟರ್ ಅಂತ. ನಾವು ಹೋಗ್ತಾನೆ ಇದ್ದೀವಿ, ಅದು ಮಾತ್ರ ಬರ್ತಾನೆ ಇಲ್ಲ. ಸಾಕಾಯ್ತು ಗುರು. ರಿಗ್ರೆಟಿಂಗ್ ಮೈ ಸೆಲ್ಫ್ ಅಂತಾರಲ್ಲ ಹಾಗೆ. ಬಟ್ ನಂಗೆ ಯಾರೂ ಹೇಳಿಲ್ಲ ಇದನ್ನು ಚೂಸ್ ಮಾಡೋಕ್ಕೆ, ನಾನೇ ಮಾಡಿರೋದು. ಸೊ ನಾನೇ ಬೈಕೋಬೇಕು. ನಮ್ಮ ಅಮ್ಮ ಉರಿತಾ ಇದೆ, ದುಡ್ಡು ಖರ್ಚು ಮಾಡಿಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ನೀನು ನೋವು ಮಾಡಿಕೊಂಡು ಇವೆಲ್ಲ ಯಾಕೆ ಬೇಕು ನನಗೆ ಅಂತ
ನಿಜ ಅನ್ನಿಸ್ತು. ಬಟ್ ಐ ಡಿಂಟ್ ಎಕ್ಸ್ಪೆಕ್ಟ್ ಈ ಥರ ಇರುತ್ತೆ ಅಂತ. ಬಿಕಾಸ್ ನಾವು ಆಲ್ರೆಡಿ 2 days 3 days ಟ್ರಾವೆಲ್ ಮಾಡಿ ತುಂಬಾ ಟಯರ್ಡಾಗಿ ಹೋಗ್ಬಿಟ್ಟಿದ್ದೀವಿ. ಅದ್ರ ಜೊತೆಗೆ ಇವತ್ತು ಹೈಕ್ ಅಂದರೆ ಬಾಡಿ ರೆಸ್ಟ್ಲೆಸ್ ಆಗಿ ಹೋಗ್ಬಿಟ್ಟಿದೆ. ಈ ಖುಷಿಗೆ ಟ್ರಕ್ ಮಾಡಿದ್ರೆ ಇನ್ನೇನಾಗತ್ತೆ ಮ್ಯಾನ್. ಅಪ್ಪ ಸಾಕಾಯ್ತು ಗುರು. ಟೆಂಪಲ್ ನೋಡಿ ವಾಪಸ್ ಹೋದರೆ ಸಾಕು. ಇಲ್ಲಿ ಬಂದು ಇವಾಗ ಬ್ಯಾಟ್ರಿ ಕಾರ್ಗಳೇನಿದೆ ಅದನ್ನೆಲ್ಲ ನಿಲ್ಲಿಸ್ತಾರೆ. ಇಲ್ಲೂ ಅಷ್ಟೇ ಚೆಕ್ಕಿಂಗ್ ಪಾಯಿಂಟ್ ಎಲ್ಲ ಇದೆ. ಇಲ್ಲಿ ಮುಗಿಸ್ಕೊಂಡು ಚೆಕ್ ಪಾಯಿಂಟ್ ಎಲ್ಲ ಆದಮೇಲೆ ಟೆಂಪಲ್ ಹತ್ರ ಹೋಗೋದಷ್ಟೇ. ಇಲ್ಲಿ ಚೆಕ್ಕಿಂಗ್ ಇದೆ ನೋಡಿ. ಬನ್ನಿ ಚೆಕ್ಕಿಂಗ್ ಮಾಡ್ಕೊಂಡು ಹೋಗೋಣ. ಇನ್ನೇನು ಹತ್ರ ಬಂದ್ವಿ ಅನ್ಸುತ್ತೆ. ಅಲ್ಲಿ ಕೇಬಲ್ ಕಾರ್ ಹೋಗ್ತಾ ಇದೆ ನೋಡಿದ್ರ. ಸೆಕೆಂಡ್ ಫೇಸ್ ಹೋಗ್ತಾ ಇರೋದು. ಸೊ ತುಂಬ ಏನು ದೂರ ಇಲ್ಲ, ತುಂಬ ಹತ್ರನೇ ಇದ್ದೀವಿ. ಆದರೂ ನಮ್ಮ ಕೈಲಿ ಆಗ್ತಾಯಿಲ್ಲ. ನನಗಂತೂ ಮೂಗಲ್ಲಿ ಫುಲ್ ಇಳಿತಾ ಇದೆ. ಏನೋ ಹಾಸ್ಪಿಟಲ್ ಥರ ಇದೆ ಅನ್ಸುತ್ತೆ. ಏನಿದು ಏನನೇ ಗೊತ್ತಿಲ್ಲ. ವಾ ಹೋಗೋಣ. ಇದ್ದಾರೆ ನೋಡಿ ರೋಪ್ವೇ ಟೈಮಿಂಗ್ಸು ಮಾರ್ನಿಂಗ್ 8 o'clock ಟಿಲ್ 4 o'clockವರೆಗೂ ಆಫ್ಟರ್ನೂನ್ ಅಷ್ಟೇ. ಅದಾದಮೇಲೆ ಇಲ್ಲ. ಅಯ್ಯೋ ಇಷ್ಟೊಂದು ಜನ ಇದ್ರೆ ಹೆಂಗೂ ಆಗಲ್ಲ. ನೋ ಎಂಟ್ರಿ ವಿದೌಟ್ ಟಿಕೆಟ್ ನೋಡಿ ಅಲ್ಲಿ ಹಾಕಿದ್ದಾರೆ. ಮಾರ್ನಿಂಗ್ 8 o'clock ಮಧ್ಯಾಹ್ನ 4 ಗಂಟೆವರೆಗೂ ಅಂತೆ. ಟಿಕೆಟ್ ಫೇರ್ 100 rupees. ಬಟ್ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಹಬ್ಬ ಫೈನಲಿ ದರ್ಶನ ಎಲ್ಲ ಆಯಿತು. ಆ್ಯಕ್ಚುಲಿ ಒಂದೇ ಟೆಂಪಲ್ದಾಗಿದೆ. ಇನ್ನೊಂದು ಭೈರವ ಬಾಬಾ ಟೆಂಪಲ್ ಅಂತ ಒಂದಿದೆ. ನಮ್ಮ ಕೈಲಿ ನಿಜ ಅಲ್ಲಿ ಮತ್ತೆ ಟ್ರಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸುಸ್ತಾಗಿದೆ. ಆ್ಯಂಡ್ ಒಳಗಡೆ ಯಾವುದೇ ಥರದ್ದು ಏನೂ ಅಲೋ ಇಲ್ಲ. ನೀವು ಹಾಕಿರೋ ಬಟ್ಟೆ ಬಿಟ್ಟು ಬೇರೆ ಏನೂ ಅಲೋ ಮಾಡಲ್ಲ. ಎಲ್ಲನೂ ನೀವು ಲಾಕರ್ ರೂಮಲ್ಲಿ ಇಟ್ಬಿಟ್ಟು ಹೋಗಬೇಕು. ಸೊ ಅದಕ್ಕೆ ನಾವೆಲ್ಲ ಇಟ್ಬಿಟ್ಟು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಟೈಮ್ ಬಂದ್ಬಿಟ್ಟು ಇವಾಗ 5:45 ಆಗಿದೆ. ಆಲ್ರೆಡಿ ಎಷ್ಟೊಂದು ಕತ್ಲೆ ಆಗೋಗ್ಬಿಟ್ಟಿದೆ. ಸೊ ಇವಾಗ ಇಲ್ಲಿಂದ ನಾವು ಕೆಳಗಡೆಗೆ ಹೋಗಬೇಕು. ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಹೊರಡೋಣ. ಸೊ ನಾವು ಇವಾಗ ಹೊರಡ್ತೀವಿ. ಇಲ್ಲಿಂದ ಹೊರಟ್ಬಿಟ್ಟು ಫಸ್ಟು ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು. ಇಲ್ಲ ಅಂದರೆ ಅಷ್ಟೇ, ನಾಳೆ ನಿಜ ಏನೂ ಮಾಡೋಕ್ಕಾಗಲ್ಲ. ಆಲ್ರೆಡಿ ಸಾಕಾಗೋಗಿದೆ. ಆ್ಯಂಡ್ ದೂರದಿಂದ ದೇವಸ್ಥಾನ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಇದೇನೇ ದೇವಸ್ಥಾನ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿರೋ ಕ್ಯೂ ಇಂದ ಹಿಡಿದು ನಾವು ಅಲ್ಲಿವರೆಗೂ ಆಲ್ರೆಡಿ ಹೋಗಿ ಬಂದ್ವಿ. ಬಟ್ ಅದೇ ಫೋನೆಲ್ಲ ಅಲೋ ಇಲ್ಲ. ಸೊ ತೋರ್ಸೋಕ್ಕೇನು ಆಗಲಿಲ್ಲ. ಬಟ್ ಆಗಲೇ ತುಂಬ ಕಡಿಮೆ ಇತ್ತು ರಶ್. ನಾವು ಹೋಗೋ ಟೈಮಲ್ಲಿ ಪುಣ್ಯಕ್ಕೆ ಇವಾಗ ತುಂಬ ರಶ್ ಆಗಿದೆ. ಸೊ ಲೆಟ್ಸ್ ಗೋ. ಸಖತ್ ಖುಷಿ ಆಯಿತು. ಇವಾಗ ಹೋಗಿ ಬಂದಮೇಲೆ ಸಮಾಧಾನ ಆಯ್ತು ಸ್ವಲ್ಪ. ದೇವಸ್ಥಾನ ಇಲ್ಲಿ ಕೇಬಲ್ ಕಾರ್ ಇಳಿಸ್ತಾ ಇದ್ದಾರೆ ಇವಾಗ ಒಂದು. ಸೀರಿಯಸ್ಲಿ 8 o'clock ಕ್ಲೋಸ್ ಅಂತೆ. ಮೆಗ್ದವರೆಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ಫಸ್ಟ್ ನಾವು ವಾಪಸ್ ಹೋಗ್ಬೇಕು ಅಷ್ಟೇ. ನಾನು ಕೊನೆ ಪಾಯಿಂಟಿಗೆ ಹೋಗಿ ಸಿಗ್ತೀನಿ. ಬಾಯ್. ಎಷ್ಟು ಕತ್ಲೆ ಆಗಿದೆ ನೋಡಿ. ಯಾವಾಗಲೂ ಎಷ್ಟು ಬೆಳಕಿತ್ತು, ಈಗ ಇಷ್ಟು ಕತ್ಲೆ ಆಗಿದೆ. ನಾವು ಈ ಕಡೆಯಿಂದ ಹೋಗ್ತಾ ಇದೀವಲ್ಲ, ನೀವು ನಮಗೆ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ನೋಡಿ. ನಾವು ಹೋಗ್ತಾ ಇದ್ರೆ ಅವ್ರನ್ನೆಲ್ಲ ಸೈಡಿಗೆ ಕಳಿಸ್ತಾ ಇರೋದು. ಆ ಕಡೆ ಹೋಗಿ ಅಲ್ಲ ಒಂದು ಕೈ ನೋಡಿ, ಕೈ ಹಿಡ್ಕೊಬಿಟ್ಟಿದ್ದಾನೆ ಯಾರು ಬರಬಾರ್ದು ಅಂತೇಳಿ. ಹಾಂ ಕಮ್ಮಿ ಹಾಂ VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ ಪಾಪ. ನೆನ್ನೆಲ್ಲ ಯಾರು ಗೊತ್ತೇ ಇಲ್ಲ ಅನ್ನೋ ಥರ ಇದ್ವಿ. ಇವತ್ತು ನೋಡಿದ್ರೆ ಎಲ್ಲರೂ ಫುಲ್ ಕ್ಲೋಸ್ ಆಗಿ ಯಾರ್ಯಾರ್ದೋ ಫೋನ್ ಯಾರ್ಯಾರ ಹತ್ರನೂ ಇದೆ. ಸಿಗ್ನಲ್ ಇಲ್ಲ ಅಂತ ಅವ್ರವ್ರ ಫೋನ್ನ ಇನ್ನೊಬ್ರಿಗೆ ಕೊಟ್ಕೊಂಡು ಎಲ್ಲರೂ ಫ್ರೆಂಡ್ ಆಗಿಬಿಟ್ಟು ಚೆನ್ನಾಗಿ ಇವಾಗ ಮಾತಾಡ್ಕೊಂಡಿದ್ದೀವಿ ಸದ್ಯ. ಇಲ್ಲಾಂದರೆ ಬೇಜಾರಾಗ್ಬಿಡುತ್ತೆ ಇಡೀ ಟ್ರಿಪ್ಪೆ. ಹೋಲ್ಡರ್ ಕ್ಯಾರಿ ಹರ್ ನೋ, ಯು ಕ್ಯಾನ್ ಕ್ಯಾರಿ ಹರ್. Oh yeah, it's Padayatra only. Without chappal, but with the socks. Yappa.
ಸೀರಿಯಸ್ಸಾಗಿ ಎಲ್ಲಿ ಬಂದಿದ್ದೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಜನನೇ ಇಲ್ಲ ಇಲ್ಲಿ, ಫುಲ್ಲು ಭಯ ಬೇರೆ ಆಗ್ತಾ ಇದೆ. ಅಯ್ಯೋ ಎಷ್ಟು ಕತ್ಲೆ ಇದೆ ಅಂದರೆ ಯಾರೂ ಇಲ್ಲ. ಏನಾದರೂ ಆದರೆ ಅವರೊಬ್ಬರು, ನಾನು ಮುಂದೆ ನಮ್ಮ ಬಾಯ್ಸ್ 3 ಜನ ಹೋಯ್ತವ್ರೆ, ಅವರಿಗೂ ದಾರಿ ಗೊತ್ತಿಲ್ಲ. ನನಗಂತೂ ಮನೆ ದಾರಿ ಅಟ್ಲೀಸ್ಟ್ ಕುದುರೆನಾದರೂ ಇದ್ರೆ ಹೋಗೋಣ ಅಂದರೆ ಅದು ಇಲ್ಲ. ಯಪ್ಪ ಆಗ್ತಾಯಿಲ್ಲ, ಒಂದು ಹೆಜ್ಜೆ ಇಡೋಕ್ಕೂ ಹೋಗ್ತಾಯಿಲ್ಲ. ಇನ್ನೊಂದು ಹೆಜ್ಜೆ ಇಟ್ಟರೆ ಸತ್ಯ ಹೋಯ್ತೀನಿ ಅನ್ನೋ ಥರ ಫೀಲ್ ನನಗೆ. ನೋವ ಸೀರಿಯಸ್ಲಿ ಅಂದರೆ ಒಂದೇ ದಿನ ರಿಟರ್ನು ಮತ್ತು 2 ವೇನ ಮಾಡೋಕ್ಕೆ ಹೋಗ್ಬಾರ್ದು. ಸೀರಿಯಸ್ಲಿ ಆಗಲ್ಲ, ತುಂಬ ಕಷ್ಟ. ಸಾಕಾಗೋಯ್ತು ಗೈಸ್. ಒಂದು ಹೆಜ್ಜೆ ಇಡೋಕ್ಕೂ ಎಷ್ಟು ಪೇಯ್ನ್ ಆಗ್ತಾಯಿದೆ ಅಂದರೆ ಲಿಟ್ರಲಿ